ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಮ್ಯಾಚು RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್. ಗಾಯ್ಸ್, ಕ್ರೂಷಿಯಲ್ ಗೇಮ್ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಬರೋಣ ಬನ್ನಿ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ. ಇನ್ನ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಡಿಸ್ಕಸ್ ಮಾಡ್ಕೊಂಬರೋಣ. ಸೊ ಗೈಸ್, ನೆನ್ನೆ ಡೆಲ್ಲಿ ಅವರು ಆಕ್ಚುಲಿ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಬ್ಯಾಟಲ್ ಆಗಿರ್ಬೋದು, ಬೌಲರ್ ಆಗಿರ್ಬೋದು, ಎಸ್ಪೆಷಲಿ ಶಫಾಲಿ ವರ್ಮಾ ಅಂಡ್ ಮೆಗ್ಲನಿಂಗ್ ಅವರು ಯಾಕೆ ನಾನು ಟಾಪ್ ಆರ್ಡರ್ ಅಲ್ಲಿ 1000 ರನ್ಸ್ ನ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಯಾಕೆ ನಮ್ದು ಓಪನಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು ಅಂತ ತೋರಿಸ್ಕೊಟ್ರು. ಹೆಂಗೆ ಗುರು ಶಾರ್ಟ್ ಗಳನ್ನೇ ಹೊಡಿತಾ ಇರೋದು ಮುಂಬೈ ಮೇಲೆ. ನಡಗಿಸ್ಬಿಟ್ಟಿದ್ದಾರೆ ಬಿಡ್ರಿ. ಹೌದು, ಮುಂಬೈ ಅವರಂತ ಆಕ್ಚುಲಿ ನಡ್ಗೋಗ್ಬಿಟ್ರು. ಏನ್ ಗುರು ಹಿಂಗ್ ಹೊಡಿತವ್ರೆ, ಯಾವ ಬಾಲ್ ಹಾಕೋರು ಔಟ್ ಆಗ್ತಲ್ವಲ್ಲ ಅಂತ. ಮೊದಲನೇ ಬಾಲ್ ಆಕ್ಚುಲಿ ವಿಕೆಟ್ ಬೀಳೋ ಚಾನ್ಸಸ್ ಇತ್ತು, ಬಟ್ ಪಿಚಿಂಗ್ ಔಟ್ ಸೈಡ್ ಆಫ್ ಆಗಿರೋದ್ರಿಂದ ಅದು ನಾಟ್ ಔಟ್ ಅಂತ ಬರುತ್ತೆ. ಬಟ್ ಅದಾದ್ಮೇಲೆ ಎಲ್ಲೂ ಕೂಡ ಅವರು ವಿಕೆಟ್ ಕೈ ಕೊಡ್ಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಶಫಾಲಿ ವರ್ಮಾ 50 ಮಾಡಕ್ಕಾಗಿಲ್ಲ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ನನಗೆ ಭಯ ಆಗ್ತಿರೋದು ಏನಂತಂದ್ರೆ ಶಫಾಲಿ ವರ್ಮಾ ಮತ್ತೆ ಮೆಗ್ಲಾನಿಂಗ್ ಅವರು ಫಾರ್ಮ್ ನ ಕಂಡುಕೊಂಡಿದ್ದಾರೆ. ರೇಣುಕಾ ಸಿಂಗ್ ಇದಾರಲ್ಲ ಗುರು, DC ಅವರು ವಡೋದರದಲ್ಲಿ ಫಸ್ಟ್ ಮ್ಯಾಚ್ ನಾವು ಅವ್ರನ್ನ ಸೋಲ್ಸಿದ್ವಿ. ಇಲ್ಲಿ ಏನಾದ್ರು ನಮ್ಮ ಮೇಲೆ ಆಟ ತೋರ್ಸಕ್ಕೆ ಆಗಲ್ಲ. ಒಂದ್ ಸ್ವಲ್ಪ ಬೌಲಿಂಗ್ ನಂಗೆ ಆಕ್ಚುಲಿ ಫಸ್ಟ್ ಆಫ್ ಆಲ್ ಸ್ಮಿತಿ ಮಂದನ ಟಾಸ್ ತುಂಬಾ ಕ್ರೂಷಿಯಲ್ ಆಗುತ್ತೆ. ಟಾಸ್ ನ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಟಾಸ್ ಗೆಲ್ಲ. ಯಾಕಂದ್ರೆ ಹ್ಯಾಟ್ರಿಕ್ ಟಾಸ್ ಗಳನ್ನ ಸೋತಿದ್ದೀರಾ, ಹ್ಯಾಟ್ರಿಕ್ ಮ್ಯಾಚ್ ಗಳನ್ನ ಸೋತಿದ್ದೀರಾ. ಅಟ್ಲೀಸ್ಟ್ ಇವತ್ತಾದ್ರೂ ಟಾಸ್ ನ ಗೆದ್ದು ಬೌಲಿಂಗ್. ನನ್ನ ಪ್ರಕಾರ ಟಾಸ್ ಗೆಲ್ಲೋದು ಒಂಥರ ಲಕ್ ಇದ್ದಂಗೆ. ಬೇಡ್ಕೋಬೇಕು, RCB ಫ್ಯಾನ್ಸ್ ಎಲ್ಲ ಬೇಡ್ಕೊಳ್ಳಿ ಟಾಸ್ ನಮ್ ಕಡೆ ಆಗ್ಲಿ. ಆಕ್ಚುಲಿ ಟಾಸ್ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾರೆ. ನಾನು ಆಕ್ಚುಲಿ ಇಯಾನ್ ಮಾರ್ಗನ್ ಯಾರು ನನಗೆ ಗೊತ್ತಿಲ್ಲ, ನನಗೆ ಯಾರೋ ಒಬ್ರು ಹೇಳ್ತಾರೆ ಲೆಜೆಂಡ್ ಅವರೇನೆ. ನಾನು ಆಕ್ಚುಲಿ ಟಾಸ್ ಹೋಗೋಕೆ ಮುಂಚೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಿಕಾಸ್ ಟಾಸ್ ಅನ್ನೋ ತುಂಬಾ ಕ್ರೂಷಿಯಲ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಪ್ರಾಕ್ಟೀಸ್ ಗೊತ್ತಾಗುತ್ತಂತೆ ಯಾವ ಹಾಕಿದ್ರೆ ಹೆಡ್ಸ್ ಬಿದ್ರೆ ಹೆಡ್ಸ್ ಹೆಂಗ್ ಟೈಲ್ಸ್ ಬೀಳುತ್ತಾ ಇಲ್ಲ ಟೆಸ್ಟ್ ಆಗುತ್ತೆ ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ಬರ್ತಾರೆ. ಬಟ್ ಎನಿವೇಸ್ ಲಕ್ ಇರ್ಲಿ ನಮ್ಮ ಕಡೆ ಇವತ್ತು ಅಂತ ಕೇಳ್ಕೊಳ್ತಾ ಇದೀವಿ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ನಡೀತಾ ಇರೋದು ಗುರು RCB ಅಲ್ಲಿ 3 ಮ್ಯಾಚ್ ಅಂತೂ ಎಡವಟ್ ಮಾಡ್ಕೊಂಡು ಸೋತಿದ್ದೀರಾ. ಒಂದು ಮ್ಯಾಚ್ ಓಕೆ ಬಿಟ್ಬಿಡೋಣ, ಬಟ್ 2 ಮ್ಯಾಚ್ ಅಂತೂ ನಮ್ಮ ಕೈಯಲ್ಲಿದ್ದಂಥ ಮ್ಯಾಚ್ಗಳನ್ನ ನಾವೇ ಸುಮ್ಮನೆ ತಗೊಂಡೋಗೋ ಗುರು ನೀವು ಪಾಯಿಂಟ್ಸ್ ನಾನು ಹತ್ರನೇ ಬಿಟ್ಕೊಟ್ಟಿದ್ವಿ. ಬಟ್ ಈ ಸತಿ ಅದಾಗದ್ ಬೇಡ ಗುರು RCB ಮೇಲೆ. ಸ್ಮೃತಿ ಮಂದಣ್ಣ ಅವ್ರಿಗೆ ನಾವು ಇವತ್ತು ಕೇಳ್ಕೊಳ್ಳೋದು ಏನಂತಂದ್ರೆ, ನಮ್ಮ RCB ಫ್ಯಾನ್ಸ್ಗೆ ಇವತ್ತು ಒಂದು ಓಮ್ ಪಿಚ್ ಅಲ್ಲಿ, ನಮ್ಮ ಓಮ್ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಇವತ್ತೊಂದು ಮ್ಯಾಚ್ ಆದ್ರೂ ಗೆಲ್ಸ್ಕೊಡಿ. ಸೊ ರಿಕ್ವೆಸ್ಟ್ ಅಂತ ಅನ್ಕೊಂಡ್ರೆ ಸಾಕು. ಇಲ್ಲಿ ಏನಾಗ್ತದೆ ಗೊತ್ತಾ, ಬರೀ ಪೆರಿಯವ್ರ ಮೇಲೆ ನಾವು ಯಾವಾಗಲೂ ಜಾಸ್ತಿ ಲೈಕ್ ಬ್ಯಾಕಪ್ ಆಗ್ತಾ ಇದೀವಿ. ಯಾವಾಗ ಲಾಸ್ಟ್ ಸೀಸನ್ ಅದೇ ಆಯಿತು. ಲಾಸ್ಟ್ ಸೀಸನ್ ಅಲ್ಲಿ ಅಟ್ಲೀಸ್ಟ್ ನನಗೆ ಬೌಲರ್ಸ್ಗಳು ಚೆನ್ನಾಗಿ ಸಾಥ್ ಕೊಟ್ಟರು ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಶ್ರೇಯಾಂಕ ಪಾಟೀಲ್ ಅಂಡ್ ಆಶಾ ಶೋಭ್ನಾ ಅವರಂತೂ ಕೇಳಲೇಬೇಡಿ. ಜಾರ್ಜಿಯಾ ವೇರಮ್ ಅವ್ರು ಇದ್ದಿದ್ರೆ, ಲೈಕ್ ಜಾರ್ಜಿಯಾ ವೇರಮ್ ಅವ್ರು ಇದ್ರು ಗೊತ್ತಾ, ನಿಮ್ಗೆ ಗೊತ್ತಿದೆ ಅನ್ಕೊಂತೀನಿ. ಸೊ ಅವರು ಕೂಡ ಲೈಕ್ ಪಾರ್ಟಿಗೆ ಬರ್ತಾ ಇದ್ರು. ಅಂಡ್ ಈ ಕಡೆ ಸೋಫಿಯಾ ಮಿಲೋನಾಕ್ಷಿ ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಲಾಸ್ಟ್ ಸೀಸನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ. ಇಷ್ಟು ಜನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ನಮಗೆ ಬ್ಯಾಟಿಂಗ್ ಅಲ್ಲಿ ರನ್ ಬಂದಿಲ್ಲ ಅಂತಂದ್ರೆ ಲೋಯೆಸ್ಟ್ ಸ್ಕೋರ್ನರ್ ಕೂಡ ಡಿಫೆಂಡ್ ಮಾಡ್ಕೊಂಡಿದ್ವಿ ಮುಂಬೈ ಮೇಲೆ. ನಿಮ್ಗೆ ನೆನಪಿದೆ ಅಂತ ಅನ್ಕೊಂತೀನಿ 135 ನ. ಸೊ ಇದು ಎಲ್ಲ ನನಗೆ ಅನ್ನಿಸ್ತಾ ಇರೋದು ಏನಂತಂದ್ರೆ, ಆಕ್ಚುಲಿ ನಾವು ಇವತ್ತು ಹೇಗಾದ್ರೂ ಮಾಡಿ ಆಸ್ ಅ ಯೂನಿಟ್, ಬೌಲಿಂಗ್ ಯೂನಿಟ್ ಎಸ್ಪೆಷಲಿ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಬೇಕು. ಅಂಡ್ ಎಸ್ಪೆಷಲಿ ಬ್ಯಾಟಿಂಗ್ ಅಲ್ಲಿ ಸ್ಮಿತಿ ಮಂದನ್ ಅವರು ರನ್ಸ್ ಮಾಡಲೇಬೇಕು. ಸ್ಮಿತಿ ಮಂದನ್ ಒಬ್ರು ರನ್ಸ್ ಮಾಡಿದ್ರೆ ಡ್ಯಾನಿ ವೇಟ್ ಅವರು ಕೂಡ ರನ್ಸ್ ಮಾಡ್ತಾರೆ. ಅದ್ರ ಜೊತೆ ಎಲ್ ಸಪೇರಿ ಅವರು ರನ್ ಮಾಡ್ತಾರೆ, ರಿಚಾ ಘೋಷ್ ಕಡೆಯಿಂದ ರನ್ ಬಿಡ್ತಾರೆ, ಇವನ್ ರಾಘವಿ ಬಿಸ್ಟಿ ಅವರು ಕೂಡ ರನ್ ಮಾಡ್ತಾರೆ. ಒಂದ್ ಕಡೆ ನೋಡ್ತಾ ಇದ್ರೆ ಗೈಸ್, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸ್ವಲ್ಪ ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ ಇವತ್ತು. ಯಾಕಂದ್ರೆ ಎರಡನೇ ಮ್ಯಾಚ್ ಅಲ್ಲಿ ಅವ್ರು ಗೆದ್ದಿದ್ದಾರೆ ಅಂಡ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಅಗ್ರಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಬಟ್ RCB ತಂಡ 3 ಸೋತ್ ಬಿಟ್ಟು ಸ್ವಲ್ಪ ಕುಗ್ಗಿರ್ತಾರೆ. ಬಟ್ ಕುಗ್ಗಿರೋದ್ರನ್ನ ನಾವು RCB ಫ್ಯಾನ್ಸ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೋಗಿ ಅಷ್ಟು ಸಪೋರ್ಟ್ ಕೊಡ್ತೀವಿ. ಅಂಡ್ ಟಿವಿಲಿ ಕೂತ್ಕೊಂಡು ನೋಡ್ತಾ ಇರೋರು ಕೂಡ ಎಷ್ಟು ಕ್ರೇಜ್ ಗುರು. ನಾವು ಕೂಡ ಟಿವಿ ನೋಡ್ತಾ ಇದ್ರೆ ಸುಮ್ಮನೆ ಅಲ್ಲ. ಸೊ ಏನ್ ಕ್ರೇಜ್ ಗೊತ್ತಾ, ಒಂದೊಂದು 4 ಹೋಗ್ತಾ ಇದ್ದು 6 ಹೋಗ್ತಾ ಇದ್ದಾಗೆಲ್ಲ ಚೀರ್ ಅಪ್ ಮಾಡ್ತಾ ಇರ್ತೀವಿ ನಾವು. ಒಂದು ಆ ಸಪೋರ್ಟ್ ನಮ್ಮ ಒಂದು RCB ಟೀಮ್ ಮೇಲೆ ಇದೆ. ಸೊ ಹಂಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇವತ್ತು ನಮ್ಮ ಸ್ಮೃತಿ ಮಂದಣ್ಣ ಅವರು ಅವ್ರ ಕಡೆಯಿಂದನೂ ಒಂದು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬರಲೇಬೇಕು. ಅಂಡ್ ಇವತ್ತಿನ ಮ್ಯಾಚ್ ಗೆಲ್ಲೇಬೇಕು ಗೈಸ್. ಸೊ ಒಟ್ನಲ್ಲಿ ಫುಲ್ ಆಗಿರುತ್ತೆ. ಸೊ ಅದಂತೂ ಫಿಕ್ಸ್ ಇವತ್ತು. ಸ್ಟೇಡಿಯಂ ಫುಲ್ ಆಗಿರುತ್ತೆ, ಕ್ರೌಡ್ ನಿಮ್ಮ ಜೊತೆಗಿರುತ್ತೆ. ಸೊ ನಾವು ಕೇಳ್ಕೊಳ್ಳೋದು ಇಷ್ಟೇ ಅಂತಂದರೆ, ಒಂದು ಟಾಸ್ನ ಗೆದ್ದು ಲೈಕ್ ಬೌಲಿಂಗ್ ತೊಗೊಳ್ಳಿ. ಅವ್ರನ್ನ ಆದಷ್ಟು 120, 130, 140 ಹೆಂಗೆ ನೆನ್ನೆ ಆ್ಯಕ್ಚುಲಿ ನೀವು 2 ಡೇಸಿಂದ ಮ್ಯಾಚ್ ನೋಡ್ತಾ ಇದ್ದೀರಾ ಅಂತಂದರೆ, ಬ್ಯಾಟಿಂಗ್ ಫಸ್ಟ್ ಯಾರು ಆಡ್ತಾ ಇದ್ದಾರೋ ಅವರೆಲ್ಲ ಲೈಕ್ 140 ಒಳಗಡೆನೇ ಆಲ್ಔಟ್ ಆಗ್ತಾ ಇದ್ದಾರೆ. ಇನ್ನು ಹೆಡ್ ಟು ಹೆಡ್ ನೋಡೋಗಿದ್ರೆ ಲೈಕ್ ಇಲ್ಲಿ ತನಕ 5 ಮ್ಯಾಚ್ಗಳನ್ನ ಆಡಿದ್ದಾರೆ ಇಬ್ರು ಕೂಡ. ಸೊ ಅದರಲ್ಲಿ 2 ಮ್ಯಾಚಸ್ ಮಾತ್ರ ನಮ್ಮ RCB ತಂಡ ಗೆದ್ದಿದೆ. ಅಂಡ್ 3 ಮ್ಯಾಚಸ್ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಗೆದ್ದಿದ್ದಾರೆ. ಅದು 2 ಮ್ಯಾಚ್ ಹಂಗೆ ಗೆದ್ದಿರೋದು ಗುರು, ಫೈನಲ್ ಅಲ್ಲಿ ಗೆದ್ದಿರೋದು ನಾವು. ಇವಾಗ ಗೆದ್ದಿರೋದು. ಬಟ್ ಎಲ್ಲೋ ಒಂದು ಕಡೆ ಹೆಡ್ ಟು ಹೆಡ್ ಅವ್ರ ಮೇಲ್ಗಡೆ ಇದ್ದಾರೆ. ಬಟ್ ನನಗನ್ನಿಸ್ತಾರದು ಏನಂತಂದ್ರೆ, ನಾವು ರಿವೆಂಜ್ನ ಮತ್ತೆ ತೀರಿಸ್ಕೊಳ್ತೀವಿ ಅಂದ್ರೆ ಹೆಡ್ ಟು ಹೆಡ್ನ ಮತ್ತೆ ಸಮ ಮಾಡ್ಕೊತೀವಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಟಾಪ್ 5 ಎನ್ಕೌಂಟರ್ಸ್ ಅಲ್ಲಿ ನಾವು ಮಾತಾಡ್ತಾ ಇರೋದು. ಟಾಪ್ 5 ಎನ್ಕೌಂಟರ್ಸ್ ಅಲ್ಲಿ ಆಲ್ರೆಡಿ ಅವ್ರು 3 ಗೆದ್ದಿರ್ತಾರೆ, ನಾವು 2 ಗೆದ್ದಿರ್ತೀವಿ. ಅದು ಫೈನಲ್ ಒಂದು ಗೆದ್ದಿರ್ತೀವಿ, ವಡೋದರಲ್ಲಿ ಒಂದು ಗೆದ್ದಿದ್ದೀವಿ. ಬಟ್ ಈಗ ರೀಸೆಂಟಾಗಿ ನೋಡಬೇಕು ಅಂತಂದ್ರೆ ಡೆಲ್ಲಿ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ಗಳು ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಶಿಖಾ ಪಾಂಡೆ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಏನು ಗುರು ಒಂಥರ ರೇಣುಕಾ ಸಿಂಗ್ ಥರನೇ ಸ್ಲೋವರ್ ಒನ್ ಆಗ್ತಾ ಇರ್ತಾರೆ. ಲೈಕ್ ಸ್ವಿಂಗ್ಗಳು ಬಿಡ್ತಾ ಇದ್ದಾರೆ. ಅವ್ರಿಗೆ ಕಷ್ಟ ಆಗ್ತದೆ ಬ್ಯಾಟ್ಸ್ಮನ್ಗಳು ಪಿಕ್ ಮಾಡ್ತಾ ಇರೋದ್ರೇನೆ. ಸೊ ಈ ಕಡೆ ಬಂತು ಅಂತಂದ್ರೆ ಜಸ್ ಜಾನ್ಸನ್ ಅದ್ಭುತ ಬೌಲಿಂಗ್ ಗುರು. ಬ್ಯಾಟಿಂಗ್ ಅಲ್ಲಿ ಆಕ್ಚುಲಿ ಮೊನ್ನೆ ರನ್ಸ್ ಅಂತ ಅನ್ಕೊಂಡ್ರು, ನೆನ್ನೆ ಚಾನ್ಸೇ ಸಿಕ್ಕಿಲ್ಲ ಅವ್ರಿಗೆ ಆಕ್ಚುಲಿ. ಸೊ ಈ ಕಡೆ ನೋಡ್ತಿದ್ದು ಅಂತಂದ್ರೆ ಲೈಕ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು 2 ರನ್ 2 ವಿಕೆಟ್ ತಗೊಟ್ರು. ಕ್ರೂಷಿಯಲ್ ವಿಕೆಟ್ಸ್ಗಳು ಗುರು ಅವ್ರು ತಗೊಳ್ತಿದ್ದು ಜಸ್ ಜಾನ್ಸನ್ ಅವ್ರು ನೆನ್ನೆ ಮ್ಯಾಚ್ ಅಲ್ಲಿ ಆಕ್ಚುಲಿ ನೋಡಿದ್ರೆ. ಸೊ 3 ವಿಕೆಟ್, 2 ವಿಕೆಟ್ ಅಲ್ಲ ಅಂತ ಅನ್ಕೊಂತೀನಿ, 3 ವಿಕೆಟ್. ಅದ್ರ ಜೊತೆ ಈಗ ಯಾರೋ ರೀಸೆಂಟ್ ಆಗಿ ಸ್ಪಿನ್ನರ್ ಕೂಡ ಜಾಯ್ನ್ ಆಗಿದ್ದಾರೆ ಅವ್ರ ಕಡೆ. ಸೊ ಎಲ್ಲರೂ ಒಂಥರ ನಂಗೆ ಭಯ ಆಗ್ತದೆ ಗುರು ಡೆಲ್ಲಿ ಟೀಮ್ ನೋಡೋದು. ಇವಾಗ ಮುಂಬೈ, ಡೆಲ್ಲಿ ಅಂಡ್ RCB ನೋಡಿದ್ರೆ ನಂಗೆಲ್ಲ ಬೀಗ್ ಬೇಜಾರಾಯ್ತಿದೆ ನನಗೆ. ಫಸ್ಟ್ 2 ಮ್ಯಾಚ್ ಆಡಿದ್ರು ಗೊತ್ತಾ, ಹಂಗೆ ನೋಡಿದಾಗ ನಮ್ಮ ಥರ ತಂಡನೇ ಇಲ್ಲ ಬಿಡು ಅಂತ ಅಂತಿದ್ದೆ.
ಏನ್ ಗುರು ಹೈಯೆಸ್ಟ್ ಸ್ಕೋರ್ 200 ಪ್ಲಸ್ ಹೊಡೆಯೋದು ಸುಮ್ಮನೆ ಚೇಸಿಂಗ್ ಮಾಡೋದು. ಗೈಸ್ ಆಕ್ಚುಲಿ ಅದು ನಿಮ್ಗೆ 200+ WPL ಒಂದೇ ಅಂತಲ್ಲ, ಓವರ್ ಆಲ್ ಲೀಗ್ ಮ್ಯಾಚಸ್ಗಳು ಲೈಕ್ ಬಿಗ್ ಬ್ಯಾಶ್ ಲೀಗ್ ತಗೊಳ್ಳಿ, ವುಮೆನ್ಸ್ ಅಲ್ಲಿ ಯಾವುದೇ 100 ಆಡ್ತಿದ್ರೆ ಅದ್ರೂ ತಗೊಳ್ಳಿ, ಎಲ್ಲ ಸೇರ್ಸೇನೆ ಓವರ್ ಆಲ್ ಆಗೇನೆ ನಮ್ದೇ ಹೈಯೆಸ್ಟ್ ರನ್ ಚೇಸ್ ಮಾಡಿರೋದು. ಇನ್ನೊಂದು ಗೊತ್ತಾ ಗೈಸ್, ನೆನ್ನೆ ನಮ್ಮ ರೆಕಾರ್ಡ್ ನ ಲೋಯೆಸ್ಟ್ ಸ್ಕೋರ್ ನ ಮುರಿದಾಕ್ಬಿಟ್ರು ಈ WPL ನಾವು ಹೊಡೆದಿದ್ವಿ. ಅವರು ಇನ್ನ ಕಮ್ಮಿ 122 123 ಹೊಡೆದ್ಬಿಟ್ಟು ಅವರು ಕೂಡ ಲೋಯೆಸ್ಟ್ ಸ್ಕೋರ್ ಆಗಿದೆ ಅವ್ರದ್ದು. ಸೊ ಆಕ್ಚುಲಿ ಅದೇ ನನಗೆ ಭಯ ಆಗ್ತಿರುತ್ತೆ, ಡೆಲ್ಲಿ ಅವ್ರು ಯಾವ ರೀತಿ ಕಟ್ ಹಾಕ್ಬಿಟ್ರು ಮುಂಬೈ ಇಂಡಿಯನ್ಸ್ ಅಂತ. ನಾನು ಒಂದು ಟೈಮಲ್ಲಿ ಅನ್ಕೊಂಡೆ ಲೈಕ್ ಹರ್ಮನ್ ಪ್ರೀತ್ ಅವರು ಮತ್ತೆ ಲೈಕ್ ನ್ಯಾಟ್ ಅವರು ಇಬ್ರು ಸೇರ್ಕೊಂಡು ಲೈಕ್ 10 ಓವರ್ ಇರ್ಬೇಕಾದ್ರೆ 60+ ರನ್ಸ್ ತಗೊಂಬಂದ್ರು ಗೊತ್ತಾ, 69 ಏನೋ ಸಮಥಿಂಗ್ ರನ್ಸ್ ತಗೊಂಬಂದ್ರು. ಒಂದೇ ಓವರಲ್ಲಿ 20 ರನ್ಸ್ ನ ಬಾರಿಸಿದ್ರು. ಅವಾಗ ಅನ್ಕೊಂಡೆ ಮ್ಯಾಚ್ ಟರ್ನ್ ಆಯ್ತು ಬಿಡು, ಇವತ್ತು ಪಕ್ಕಾ ಇದು ಲೈಕ್ ನಮ್ ಕಡೆನೆ ಬರುತ್ತೆ, ಲೈಕ್ ಮುಂಬೈ ಕಡೆನೆ ಹೋಗ್ಬಿಡುತ್ತೆ ಅಂತ ಅನ್ಕೊಂಡೆ. ಬಟ್ ಅದಾದ್ಮೇಲೆ ಏನು ಗುರು, ಜಸ್ ಜಾನ್ಸನ್ ಅವ್ರು ಬರ್ತಾರೆ, ಆ ಒಂದು ವಿಕೆಟ್ನ ತಗೊಡ್ತಾರೆ, ಲೈಕ್ ಹರ್ಮನ್ ಪ್ರೀತ್ ಕೌರ್ LBW ಆಗ್ಬಿಡುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅವರು ಕ್ಲೂಲೆಸ್ ಆಗ್ಬಿಡ್ತಾರೆ, ನ್ಯಾಟ್ ಅವ್ರು ಬರ್ತಾರೆ, ನ್ಯಾಟ್ ಇಮಿಡಿಯೇಟ್ ಕೈ ಕ್ಯಾಚ್ ಕೊಟ್ಬಿಡ್ತಾರೆ. ಸೊ ಅಲ್ಲಿ ಮ್ಯಾಚ್ ಟರ್ನ್ ಆಗೋದು. ಸೊ ಅಲ್ಲಿ ಏನಾದ್ರು ಮ್ಯಾಚ್ ಟರ್ನ್ ಆಗಿಲ್ಲ ಅಂತಂದಿದ್ರೆ ಮೇ ಬಿ ಮುಂಬೈ ಅವರು 150-160+ ಹೊಡಿತಿದ್ರು ಅಂಡ್ ಡಿಫೆಂಡ್ ಮಾಡ್ಕೊಂಡಿರೋರು ಅಂತ ಅನ್ಕೊಂತಿದ್ದೆ. ಒಟ್ಟಿನಲ್ಲಿ ಗಾಯ್ಸ್ ನೆನ್ನೆ ಮ್ಯಾಚ್ DC ಗೆದ್ದಿದ್ದಾರೆ, ಅದೇ ಖುಷಿಲಿ ಇವತ್ತು ಸೋತೋಗ್ಬಿಡ್ಲಿ ಅಂತ ಕೇಳ್ಕೊಳ್ತೀವಿ ನಾವು RCB ಫ್ಯಾನ್ಸ್. ಇನ್ ಕೇಸ್ ಏನೋ ಡೆಲ್ಲಿ ಗೆಲ್ತು, ನಾವು RCB ಸೋಲ್ತು ಅಂತಂದ್ರೆ ಗೈಸ್ ಇಷ್ಟೇ ನಮ್ಗೆ ಡೂ ಆರ್ ಡೈ ಮ್ಯಾಚಸ್ ಗಳೇನೆ. ನೆಕ್ಸ್ಟ್ ಅನೀಶ್ ಭಾಯ್ ಯಾಕೆ ಪಡ ಸುಮ್ಮನೆ ಈಗಲೇ ಹೇಳ್ತಿದ್ದೆ ಗೈಸ್, ಇವನು ಇದು ಕ್ರಿಕೆಟ್. ನಾನು ಜ್ಯೋತಿಷಿ ಹೇಳ್ತಾರೆ ನಾನು ಕುತ್ಕೊಂಡು ನಮ್ಮ ಎಲ್ಲ ಪ್ರೆಡಿಕ್ಷನ್ ಆ ಸಪೋರ್ಟ್ ನಾವು ಮಾಡೋಣ. ಬಟ್ ನಾವ್ ಹೇಳ್ತಲ್ವ, ಈಗ 3 ಮ್ಯಾಚಲ್ಲಿ 2 ಮ್ಯಾಚ್ ನಾವು ಗೆಲ್ತೀವಿ ಅಂತ 3 ಮ್ಯಾಚ್ ನಾವು ಸೋತಿಲ್ವಾ, ಅದೆಲ್ಲ ಮಾಡೋದೆಲ್ಲ ಮರ್ತೋಬೇಕಮ್ಮ ನಾವು. ಇವಾಗ ಏನಿದೆ ಅದು ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಅಲ್ಲ ಇನ್ ಕೇಸ್ ಏನಾದ್ರು ಆಯ್ತು ಅಂತಂದ್ರೆ ನಮ್ಗೆ ನೆಕ್ಸ್ಟ್ ಬರುವಂತ ಮ್ಯಾಚಸ್ಗಳು ಡೂ ಆರ್ ಡೈ ಸಿಚುವೇಶನ್ಸ್. ಆ್ಯಂಡ್ ಕ್ರಿಕೆಟ್ನ ನಾವು ಕ್ರಿಕೆಟ್ ಥರನೇ ನೋಡೋಣ. ಸೊ ನಾವೇನೋ ಓವರ್ ಕಾನ್ಫಿಡೆನ್ಸಲ್ಲಿ ನಾವು ಹೋಗ್ಬಿಟ್ಟು ನಾವು ಗೆಲ್ತೀವಿ ಅಂತ ಹೋದ್ರೆ ನಾವು ಕಪ್ಪು ಗೆಲ್ಲಕ್ಕಾಗಲ್ಲ. ಅವಾಗ ಲಾಲಿಪಾಪ್ ಅದೆಲ್ಲ ಹೇಳ್ತಾರೆ, ಹೇಗೋ ಸರ್ ಲಾಲಿಪಾಪ್ ಆ ಥರ ಆಗ್ಬಿಡುತ್ತೆ. ಲಾಸ್ಟ್ ಟೈಮ್ ಗೆದ್ದಿದ್ವಿ, ಬಟ್ ಈ ಸತಿ ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಗುರು. ನಾವು ಯಾವ ರೀತಿ ಇನ್ನು ಮುಂದೆ ಇವತ್ತಿಂದ ನೋಡ್ಕೋ, ಈ ಡಿಫೆಂಡಿಂಗ್ ಚಾಂಪಿಯನ್ಸ್ ಏನು ಅಂತ ಇವತ್ತಿನ ತೋರಿಸಿ ಹಳೇದು ಹ್ಯಾಟ್ರಿಕ್ ಸೋಲ್ ಬಿಟ್ಟಾಗ ಬೇಜಾರಾಗಿದೆ. ಹ್ಯಾಟ್ರಿಕ್ ಸೋಲ್ ಬಂದಿತ್ತಲ್ಲ ಅದೇ ಬೇಜಾರಾಗ್ತಾ ಇರೋದು. ಫಸ್ಟ್ ಆಫ್ ಆಲ್ ನಾವು ಡಿಫೆಂಡಿಂಗ್ ಚಾಂಪಿಯನ್ ಈ ಥರ ಆಡಲೇಬಾರ್ದು. ಹೌದು ಇಂಜುರೀಸ್ಗಳು ಆಗಿದೆ, ಇಲ್ಲ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ನಮ್ಗೊಂದು ತಲೆಯಲ್ಲಿ ಒಂದು ಕ್ರೌನ್ ಇದೆ, ನಮ್ಮ ತಲೆಯಲ್ಲಿ ಕ್ರೌನ್ ಇದೆ ಗುರು, ಅದನ್ನ ನಾವು ಮರಿಬಾರ್ದು. ನಾನು ಕಿಂಗ್, ಇಲ್ಲಿ ನಂದು ಕಿಂಗ್ಡಮ್ ಇದು, ನಾನು ಡಿಫೆಂಡ್ ಮಾಡ್ಕೊಂತೀನಿ, ನನ್ನ ರಾಣಿ ನಾನು ಬಿಡ್ಕೊಡಲ್ಲ ಅಂತಾನೆ ಅವ್ರು ಆಡಬೇಕು. ಆಕ್ಚುಲಿ ಅವ್ರ ಕಪ್ಪು ರಾಜನ್ ತರ ಇವಾಗ ಅವ್ರಿಗೆ, ನನ್ನ ರಾಜನ್ ನಾನು ಬಿಡ್ಕೊಡಲ್ಲ ಅಂತ ಕ್ವೀನ್ಸ್ಗಳು ಇವಾಗ ಹೋರಾಡಬೇಕಷ್ಟೇ. ಇನ್ನು ವಿನ್ನಿಂಗ್ ಪ್ರಿಡಿಕ್ಷನ್ ನೋಡ್ತಾ ಇದ್ರೆ ಸೊ 44% RCB ಗೆಲ್ಲುತ್ತೆ ಅಂತ, ಇನ್ನ 56% ಡೆಲ್ಲಿ ಕ್ಯಾಪಿಟಲ್ಸ್. ಡೆಲ್ಲಿಗೆ ಇದೆ ವಿನ್ ಪ್ರಾಬಬಿಲಿಟಿ. ಬಟ್ ಗೈಸ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಇವತ್ತು RCB ಕನ್ಫರ್ಮ್ ವಿನ್ನು. ಯಾಕೊಂದು ಗಟ್ಸ್ ಹೇಳ್ತಾ ಇದೆ, ಯಾಕಂದ್ರೆ ಲಾಸ್ಟ್ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೋಮ್ ಗ್ರೌಂಡ್ ಗುರು, ಇನ್ನೇನು ಮುಗಿಸ್ಕೊಂಡು ಲೈಕ್ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದಾರೆ ಎಲ್ಲರೂ ಕೂಡ. ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಗೆಲ್ತಾರೆ ಅಂತ. ಇನ್ನ ರೇಣುಕಾ ಸಿಂಗ್ ಅವ್ರನ್ನ ನೋಡಿ ಡೆಲ್ಲಿ ಕ್ಯಾಪಿಟಲ್ಸ್ ಸ್ವಲ್ಪ ಭಯ ಪಡ್ತಾ ಇರ್ತಾರೆ, ಯಾಕಂತಂದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ಅವರೇ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್, ಸೊ ವಿಕೆಟ್ಗಳನ್ನ ಕಬಳಿಸಿದ್ರು. ಸೊ ಆ ಒಂದು ಭಯ ಇದ್ದೇ ಇರುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. ಒಂದು ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಬರ್ತಾರೆ RCB ಅವರು ಕೂಡ, ಮೆಗ್ಲಾನಿಂಗು ಎಸ್ಪೆಷಲಿ ಶಫಾಲಿ ವರ್ಮಾ ಅವ್ರಿಗೆ, ಯಾಕಂದ್ರೆ ನೆನ್ನೆ ನೈಟ್ ಮ್ಯಾಚ್ ಯಾವ ರೀತಿ ಗೆದ್ರು ಅಂತ ನೋಡಿರ್ತಾರೆ. ಸೊ ಆಕ್ಚುಲಿ ನನಗೆ ಅನ್ನಿಸ್ತಿರೋದು ಏನಂತಂದ್ರೆ ಶಫಾಲಿ ವರ್ಮಾ ಅವ್ರಿಗೆ ಬೌನ್ಸ್ ಹಾಕಿನೇ ಔಟ್ ಮಾಡಬೇಕು, ಸ್ಲಾಟ್ ಹೊಡೆಯಕ್ಕೆ ಹೋಗಿ ಔಟ್ ಆಗ್ತಾ ಇರ್ತಾರೆ. ಹಿಂದೆ ಫೀಲ್ಡರ್ ಹಿಡ್ಕೊಂಡು ಈ ಕಡೆ ಲೈಕ್ ಮಿಡ್ ಆನ್ ಕಡೆ ಒಂದು ಫೀಲ್ಡರ್ ಹಿಡ್ಕೊಂಡು ಆ ಔಟ್ ಮಾಡಕ್ ನೋಡಬೇಕು. ಮೆಗ್ಲಾನಿಂಗ್ ಅವ್ರಿಗೆ ಹೆಂಗ್ ಔಟ್ ಮಾಡಬೇಕು ಅಂತಂದ್ರೆ ವಿಕೆಟ್ ಟು ವಿಕೆಟ್ ಬಾಲ್ ಹಾಕ್ತಾನೆ ಇರೇ ನೀವು. ಅವ್ರು 4 ಹೊಡಿತಾರ ಹೊಡಿದೆ, ಅವ್ರಿಗೇನಾದ್ರು ಆಫ್ ಸೈಡ್ ಕೊಟ್ಟರು ಅಂತಂದ್ರೆ ಮುಗೀತು. ಮೆಗ್ಲಾನಿಗೆ ಪಟ್ ಅಂತ 4 ಒಂದೇ ಸತಿ ಹಿಂಗೆ ತಳ್ತಾ ಇರ್ತಾರೆ. ಸೊ ಅದ್ರ ಬದಲು ದಯವಿಟ್ಟು ಯಾರೇ ಒಬ್ರು ಬೌಲಿಂಗ್ ಬಂದ್ರು, ಎಸ್ಪೆಷಲಿ ಕಿಮ್ ಗಾರ್ತ್ ಅವರೇ ಲಾಸ್ಟ್ ಲೈಕ್ ಟೈಮಲ್ಲಿ ವಿಕೆಟ್ನ ತಗೊಂಡಿದ್ದು ಡೆಲ್ಲಿ ಮೆಗ್ಲಾನಿಂಗ್ ಅವ್ರದ್ದು, ಅವರೇ ಬೌಲಿಂಗ್ ಮೊದಲನೇ ಓವರಲ್ಲಿ ಹಾಕಿ. ಇಲ್ಲ ರೇಣುಕಾ ಸಿಂಗ್ ಫಸ್ಟ್ ರೇಣುಕಾ ಸಿಂಗ್ ಆಕ್ಚುಲಿ ಯೂಶಲಿ ಹಾಕೋದು ಪವರ್ ಪ್ಲೇ ಅವರೇ ಹಾಕೋದು. ಸೊ ನನಗನ್ನಿಸ್ತಾರದು ಜಾರ್ಜಿಯಾ ವೇರಮ್ ಅವರ ನೀವು ಇಮಿಡಿಯೇಟ್ 6ನೇ ಓವರ್ ಆಗ್ತಾ ಇದ್ದಂಗೆ ತಗೊಂಡ್ಬನ್ನಿ. ಮೊದಲನೇ ಓವರಲ್ಲಿ ರೇಣುಕಾ ಸಿಂಗ್ ಕೊಡಿ, 2ನೇ ಓವರ್ ಕಿಮ್ ಗಾರ್ತ್ ಅವ್ರು ಕೊಡಿ, 7ನೇ ಓವರ್ ನಿಮ್ಗೆ ಆಕ್ಚುಲಿ ಇನ್ ಕೇಸ್ ಏನೋ ವಿಕೆಟೇ ಬಂದಿಲ್ಲ ಅಂತಂದ್ರೆ 7ನೇ ಓವರ್ ಇಮಿಡಿಯೇಟ್ ಜಾರ್ಜಿ ಅವರನ್ನು ಕೊಡೋಕೆ ಹೋಗ್ಬೇಡಿ. 7ನೇ ಓವರ್ ಇಮಿಡಿಯೇಟ್ ನಮ್ಮ ಪೆರಿ ಅವ್ರಿಗೆ ಕೊಡಿ. ಸೊ ಪೆರಿ ಅವ್ರಿಗೆ ಕೊಟ್ಟರೆ ಏನಾಗುತ್ತೆ, ಇಮಿಡಿಯೇಟ್ ವಿಕೆಟ್ನ ನಮ್ಮ ಕೈಗೆ ಪಕ್ಕಾ ಬಂದೇ ಬರುತ್ತೆ. ಇನ್ನು ಪ್ಲೇಯಿಂಗ್ 11 ಕಡೆ ಗಮನ ಕೊಡ್ತು ಅಂತಂದ್ರೆ ಲಾಸ್ಟ್ ಮ್ಯಾಚಲ್ಲಿ ಪ್ರೇಮ್ ಅವ್ರು ಕೊಟ್ಬಿಟ್ಟು ತಪ್ಪು ಮಾಡಿದ್ರು ಮಿಡಲ್ ಓವರ್ಸಲ್ಲಿ. ಸೊ ಆಮೇಲೆ ಆ ತಪ್ಪನ್ನ ಲೈಕ್ ಇವತ್ತು ಮಾಡೋದು ಬೇಡ, ಪ್ಲೇಯಿಂಗ್ 11 ಮೇ ಬಿ ಚೇಂಜಸ್ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಏನಂತಂದ್ರೆ ಪ್ರೇಮ ಈಗ ತುಂಬಾ ಚೇಂಜ್ ಆಗ್ತಾ ಇದೆ, ಸ್ಪಿನ್ನರ್ಸ್ಗಳನ್ನ ತುಂಬಾ ಚೇಂಜ್ ಮಾಡ್ತಾ ಇದೀವಿ. ಲೈಕ್ ನಮ್ಗೆ ಆಲ್ರೆಡಿ ಲೈಕ್ ರಾಣಾ ಅವ್ರು ಇದ್ದಾರೆ, ಸ್ನೇಹ ರಾಣಾ ಅವ್ರು ಇದ್ದಾರೆ. ಬಟ್ ನನಗೆ ಅನಿಸ್ತಿರೋದಂತಂದ್ರೆ ಪ್ರೇಮವನ್ನ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ನ ಕೊಟ್ಟು ಈ ಮ್ಯಾಚ್ ನಂಗೆ ಯಾಕೋ ಅವರೇ ಟರ್ನ್ ಮಾಡ್ತಾರೆ ಅಂತ. ಅದೇ ಲಾಸ್ಟ್ ಮ್ಯಾಚ್ ಆಗಿರೋದ್ರಿಂದ ಅವ್ರನ್ನ ರಿಮೂವ್ ಮಾಡಿ ಗುರು ಏನಾಯ್ತು ಗೊತ್ತಾ, ಆಕ್ಚುಲಿ ನೆನ್ನೆ ಮ್ಯಾಚ್ ಅಲ್ಲಿ ಸ್ವಲ್ಪ ಎರರ್ ಅಂತ ಅನ್ನಿಸ್ತು. ಕ್ಲಿನಿಕಲ್ ಎರರ್ ಏನಂತಂದ್ರೆ ಅವ್ರನ್ನ ಕೊಡಬಾರ್ದಾಗುತ್ತೆ, ಯಾಕಂದ್ರೆ ಕಮ್ಮಿ ರನ್ಸ್ ಇದ್ದಾಗ ಅವ್ರಿಗೆ ನೀವು ಎಕ್ಸ್ಪೆರಿಮೆಂಟ್ ಮಾಡಕ್ ಅವಶ್ಯಕತೆ ಇರ್ಲಿಲ್ಲ. ನಂಗೆ ಅನ್ಸಿದ್ದು ಏನಂತಂದ್ರೆ ಪ್ರೇಮ್ ಅವ್ರಿಗೆ ಮೇ ಬಿ 9th or 10th ಓವರ್ ಕೊಟ್ಟಿದ್ರೆ, ಯಾಕಂದ್ರೆ ರನ್ಸ್ ಹೊಡಿಯಕ್ಕೆ ಹೋಗಿ ಔಟ್ ಆಗಿರೋರು ಏನೋ ನನಗೆ ಅನ್ನಿಸ್ತಿದ್ದು. ಯಾಕಂದ್ರೆ ಅವ್ರು ಆಲ್ರೆಡಿ ರನ್ಸ್ ಇರ್ಲಿಲ್ಲ, ಪವರ್ ಪ್ಲೇಯಲ್ಲಿ 2 ವಿಕೆಟ್ ಆಗ್ಬಿಟ್ಟಿದೆ. ಸೊ ಈ ಕಡೆ ಲೈಕ್ ಬೇರೆ ಯಾರು ಹೆಡ್ ಆನ್ ತಗೊಳ್ಳೇಬೇಕು ಅಂತ ಆಕ್ಚುಲಿ ಯೋಚನೆ ಮಾಡಿ ಆಶ್ಲಿ ಗಾರ್ಡ್ನರ್ ಅವರು ಲೈಕ್ ಅವ್ರಿಗೆ ತಗೊಂಡಿದೆ ಹೆಡ್ ಆನ್. ಯಾಕಂದ್ರೆ ಬೇರೆಯವ್ರಿಗೆ ಯಾರಿಗೂ ತಗೊಳಕ್ಕಾಗಲ್ಲ, ಅವ್ರಿಗೆ ಗೊತ್ತಿದೆ ಕಾನ್ಫಿಡೆನ್ಸ್ ಇನ್ ಕೇಸ್ ಔಟ್ ಆಗೋಯ್ತು ಅಂತಂದ್ರೆ ಟೀಮ್ ಪ್ರೆಷರ್ಗೆ ಬೀಳುತ್ತೆ, ಬೇರೆ ಯಾರು ಆಡಲ್ಲ ಅನ್ನೋದು ಒಂದು ಯೋಚನೆ ಮಾಡಿ ಆ ಥರ ಹೊಡೆದ್ರೆ ಅಷ್ಟೇ. ಸೊ ಗೈಸ್ ಇನ್ನು ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಕೊಡ್ತು ಅಂತಂದ್ರೆ ನಮ್ಮ RCB 3ನೇ ಸ್ಥಾನದಲ್ಲಿದೆ ಅಂಡ್ MI 2ನೇ ಸ್ಥಾನದಲ್ಲಿದೆ, DC 1ನೇ ಸ್ಥಾನದಲ್ಲಿದೆ. ಸೊ ನಾವು ಇವತ್ತಿನ ಮ್ಯಾಚ್ ಏನಾದ್ರು ಗೆದ್ರೆ
ಸೊ 2ನೇ ಸ್ಥಾನಕ್ಕೆ ಜಂಪ್ ಆಗ್ತೀವಿ. ಸೊ ಇವತ್ತಿನ ಮ್ಯಾಚ್ ಸತಾಯಗತಾಯ ನಾವು ವಿನ್ ಆಗ್ಲೇಬೇಕು. 2ನೇ ಅಂದ್ರೆ ಒಂದು 0.20 ಪಾಯಿಂಟ್ಸ್ ಅಷ್ಟು 0.20 ಅಷ್ಟು ವ್ಯತ್ಯಾಸ ಇದೆ ನಮ್ಗೆ ನೆಟ್ ರನ್ ರೇಟ್ ಅಲ್ಲಿ. ಇವತ್ತು ಗೆದ್ರೆ ನಾವು 6ನೇ ಪಾಯಿಂಟ್ ತಗೊಂಡು 6 ಪಾಯಿಂಟ್ ತಗೊಂಡು ಲೈಕ್ ಮೇಲಕ್ಕೆ ಹೋಗ್ತೀವಿ, ಸೆಕೆಂಡ್ ಪೊಸಿಷನ್ ಅಲ್ಲಿ ಕೂತ್ಕೊಂತೀವಿ. ಡೆಲ್ಲಿ ಅವ್ರದ್ದು ಏನಪ್ಪ ಇನ್ನೊಂದು ಅವ್ರದ್ದು ಲೈಕ್ ಮೈನಸ್ ಅಂತಂದ್ರೆ ಆಲ್ರೆಡಿ ಅವರು 6 ಮ್ಯಾಚಸ್ನ ಆಡ್ಬಿಟ್ಟಿದ್ದಾರೆ. ಇವತ್ತು 7ನೇ ಮ್ಯಾಚ್ ಆಡ್ತಾ ಇರೋದು. ಅವ್ರಿಗೆ ಉಳ್ಕೊಂಡಿರೋದು ಒಂದೇ ಮ್ಯಾಚ್ ಉಳ್ಕೊಳ್ಳುತ್ತೆ ಅಷ್ಟೇ. ಸೊ ಇನ್ ಕೇಸ್ ಏನಾದರೂ ಅವ್ರು ಇವತ್ತು ಸೋತು ಅಂತಂದ್ರೆ ನಾವು 2ನೇ ಸ್ಥಾನಕ್ಕೆ ಬರ್ತೀವಿ. ನಮಗೆ ಇನ್ನೂ 2-3 ಮ್ಯಾಚಸ್ಗಳ ಅವಕಾಶ ಇರುತ್ತೆ. ಆಕ್ಚುಲಿ ನಮ್ಮ 6ನೇ ಮ್ಯಾಚ್ ಆಡ್ತಾ ಇರೋದು 2 ಮ್ಯಾಚಸ್ಗಳಿರುತ್ತೆ. ಸೊ UP ಅಲ್ಲಿ ನಾವೇನಾದರೂ ಆಡ್ತಾ ಇದೀವಿ ಅಂತಂದ್ರೆ ದಯವಿಟ್ಟು ಗೆಲ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಆ್ಯಂಡ್ ಲಾಸ್ಟ್ ಮ್ಯಾಚ್ ತುಂಬ ಕ್ರೂಷಿಯಲ್ ಆಗುತ್ತೆ. ಯಾಕೆಂತಂದ್ರೆ ಇನ್ ಕೇಸ್ ಏನಾದರೂ UP ವಾರಿಯರ್ಸ್ ಅವ್ರಿಗೂ 4 ಪಾಯಿಂಟ್ ಇದೆ, ಗುಜರಾತ್ ಅವ್ರಿಗೂ 4 ಪಾಯಿಂಟ್ ಇದೆ. ಲೈಕ್ ನಮ್ದು 8 ಪಾಯಿಂಟ್ ಇವತ್ತು 6 ಪಾಯಿಂಟ್ ಆಗುತ್ತೆ, 6 ಪಾಯಿಂಟ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಮ್ಯಾಚ್ UPಗೆ ಹೋಗ್ತೀವಿ. ಆ್ಯಂಡ್ ಇದಾದ್ಮೇಲೆ ಮುಂಬೈ ಮೇಲೂ ಲಾಸ್ಟ್ ಮ್ಯಾಚ್ ಇದೆ. ಮುಂಬೈ ಮೇಲೆ ನಮಗೆ ಕ್ರೂಷಿಯಲ್ ಆಗುತ್ತೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಡೂ ಆರ್ ಡೈ ಮ್ಯಾಚಸ್ ಲಾಸ್ಟ್ ಸೀಸನ್ ಥರನೇ ಆಗ್ತಾ ಇದೆ. ಲಾಸ್ಟ್ ಸೀಸನ್ ಹಿಂಗೆ ಡೂ ಆರ್ ಡೈ ಗೆದ್ಕೊಂಡೇ ನಾವು ಬರಬೇಕು ಅಂತ ಇದ್ದಿದ್ದು. ಮುಂಬೈ ಮೇಲೆ ಗೆದ್ಕೊಂಡ್ಬಂದ್ವಿ ಡಿಫೆಂಡ್ ಮಾಡ್ಕೊಂಡು. ಹೋಪ್ ದಟ್ ಇವತ್ತು ಈ ಸತಿ ಅದು ಆಗೋದು ಬೇಡ ಗುರು, ಗೆದ್ಬಿಡಿ ಗುರು, 2 ಹಿಂಗೆ ಒಂದು 10 ಪಾಯಿಂಟ್ ಆಗಲಿ. ಇಲ್ಲ, ಇವತ್ತಿನ ಮ್ಯಾಚ್ ಗೆದ್ದೇ ಗೆಲ್ತೀವಿ, ಆ ಹೋಪ್ಸ್ ನಮಗಿದೆ. ಸೊ ನಮ್ಮ RCB ಫ್ಯಾನ್ಸ್ಗಳು ಅಷ್ಟೇ ಸಪೋರ್ಟ್ ಮಾಡ್ತಾ ಇರ್ತಾರೆ ಚಿನ್ನಸ್ವಾಮಿಲಿ ಆ್ಯಂಡ್ ಇಲ್ಲಿ ಟಿವಿಲಿ ಕೂತ್ಕೊಂಡು ಅಂತ ಹೇಳ್ತಾ. ಸೊ ದೇವರಲ್ಲಿ ಬೇಡ್ಕೊಳ್ಳೋಣ ಇವತ್ತಿನ ಮ್ಯಾಚ್ ನಮ್ದಾಗಲಿ ಅಂತ. ಸೊ ಗೈಸ್, ಇದಾಗಿತ್ತು RCB ವರ್ಸಸ್ DC ಲೈಕ್ ಪ್ರಿವ್ಯೂ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.